ಪ್ರಿಯ ವಿದ್ಯಾರ್ಥಿಗಳೇ, ಗಣಿತ ತರಗತಿಗೆ ತಮಗೆಲ್ಲ ಸ್ವಾಗತ. ನಾವು 5ನೇ ತರಗತಿಯ ಗಣಿತ ವಿಷಯದ 5 ಅಂಕಿಯ ಸಂಖ್ಯೆಗಳು ಅನ್ನುವಂಥ ಪಾಠದ ಮೊದಲನೇ ಭಾಗವಾಗಿ 5 ಅಂಕಿಗಳ ಸಂಖ್ಯೆಗಳನ್ನು ಪರಿಚಯ ಮಾಡಿಕೊಳ್ಳೋಣ. 5 ಅಂಕಿಯ ಸಂಖ್ಯೆಗಳಿಗೆ ಹೋಗೋಕ್ಕಿಂತ ಮೊದಲೇ ನಾವು ಅಂಕಿಗಳು ಅಂತಂದ್ರೆ ಏನು ಅಂತ ನೋಡೋಣ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ 5 ಅಂಕಿ ಬರೋಕ್ಕಿಂತ ಮೊದಲೇ ಅಂಕಿಗಳು ಅಂತಂದ್ರೆ ಒಂದೇ ಒಂದು ಸೂಚಕವನ್ನ ಹೊಂದಿರತಕ್ಕಂತಹ ಸಂಕೇತಗಳನ್ನ ನಾವು ಅಂಕಿಗಳು ಅಂತ ಹೇಳಿ ಕರಿತೇವೆ. ಅವು ಯಾವುವು ಅಂತಂದ್ರೆ 0, 1, 2, 3, 4 ಹೀಗೆ 9ರವರೆಗಿನ ಸೂಚಕಗಳನ್ನ ಅಂಕಿಗಳು ಅಂತ ಹೇಳಿ ಕರಿತೇವೆ. ಯಾವಾಗಲೂ ನೆನಪಿಡಿ, ಇದು ಒಂದೇ ಒಂದಿರುತ್ತೆ, ಒಂದೇ ಒಂದು ಸೂಚಕವನ್ನು ಹೊಂದಿರತಕ್ಕಂಥದ್ದಕ್ಕೆ ಮಾತ್ರ ಅಂಕಿಗಳು ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಒಂದಕ್ಕಿಂತ ಹೆಚ್ಚಿದ್ರೆ ಅವಕ್ಕೇನಂತ ಕರಿತೀವಪ್ಪ ಅಂತಂದ್ರೆ, ಒಂದಕ್ಕಿಂತ ಹೆಚ್ಚು ಸೂಚಕಗಳಿದ್ವು ಅಂತಂದ್ರೆ ಅದನ್ನ ನಾವು ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅವು ಯಾವುವು ಅಂತಂದ್ರೆ, ನೀವು ಯಾವುದಾದ್ರೂ ಅಂಕಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅಂಕಿಗಳನ್ನು ತಗೊಂಡು ಬರ್ದ್ರೆ, ಉದಾಹರಣೆಗೆ ನಾನು 2 ಮತ್ತು 3 ಅನ್ನು ತಗೊಂಡು ಬರ್ರೆ 23 ಆಯ್ತು, 4 ಮತ್ತು 7 ಅನ್ನು ತಗೊಂಡು ಬಂದೆ 47 ಆಯ್ತು, 5, 6 ಮತ್ತೆ 8 ಅನ್ನು ತಗೊಂಡು ಬರೀತೀನಿ 568 ಆಯ್ತು. ಹೀಗೆ ಅಂಕಿಗಳನ್ನು ಬಳಸಿ ಸಂಖ್ಯೆಗಳನ್ನು ಬರೀತಾ ಹೋಗ್ತೇವೆ. ಇಂತಹ ಸಂಖ್ಯೆಗಳನ್ನು ನೀವು ಕಳೆದ ತರಗತಿ ಒಳಗೆ ಕಲ್ತ್ಕೊಂಡಿರ್ತೀರಾ. 4 ಅಂಕಿಗಳವರೆಗೂ ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಕಲ್ತಿದ್ದೀರಲ್ವಾ? ಓಕೆ. ಈಗ ನಾವು 5ನೇ ತರಗತಿಗೆ ಬಂದಿರೋದ್ರಿಂದ 5 ಅಂಕಿಯ ಸಂಖ್ಯೆಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. 5 ಅಂಕಿಯ ಸಂಖ್ಯೆಗಳನ್ನು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ಆ 5 ಅಂಕಿಯ ಸಂಖ್ಯೆಗಳನ್ನ ಓದುವ ಕ್ರಮ, ಅವುಗಳನ್ನ ಬರೆಯುವ ಕ್ರಮ ನೋಡ್ಕೋಬೇಕು. ಹಂಗೆ ನೋಡ್ಕೊಳ್ಳುವಾಗ ಮೊದಲಿಗೆ ನಾವು ಇಲ್ಲೊಂದು ಕೋಷ್ಟಕ ಬರೀತಾ ಇದ್ದೀನಿ. ಈ ಕೋಷ್ಟಕಕ್ಕೆ ಸ್ಥಾನ ಬೆಲೆ ಕೋಷ್ಟಕ ಅಂತ ಕರಿತೀವಿ. ಇದನ್ನ ದಶಮಾನ ಪದ್ಧತಿ, ನಾವೆಲ್ಲ ಈ ಅಂಕಿಗಳನ್ನ ಸಂಖ್ಯೆಗಳನ್ನ ಬಳಸ್ತಾ ಇದೀವಲ್ಲ, ಈ ಪದ್ಧತಿಯನ್ನ ದಶಮಾನ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ದಶಮಾನ ಪದ್ಧತಿಯ ಸ್ಥಾನ ಬೆಲೆ ಕೋಷ್ಟಕದ ಅನುಸಾರವಾಗಿ ನಾವೆಲ್ಲ ಇವತ್ತು ಸಂಖ್ಯೆಗಳನ್ನ ಬಳಸ್ತಾ ಇದೀವಿ, ಬರಿತಾ ಇದೀವಿ, ಓದ್ತಾ ಇದೀವಿ. ಹಾಗಾದ್ರೆ ಈ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವು ಓದ್ಬೇಕಾದ್ರೆ ಮೊದಲು ಬಲಭಾಗದಿಂದ ಎಡಭಾಗಕ್ಕೆ ಓದ್ತಾ ಹೋಗ್ಬೇಕು. ಯಾವಾಗಲೂ ನಮ್ಮ ದಶಮಾನ ಪದ್ಧತಿಯ ಸ್ಥಾನ ಬೆಲೆಗಳು ಎಡಭಾಗದಿಂದ ಓದೋ ಹಾಗಿಲ್ಲ, ಬಲಭಾಗದಿಂದ ಎಡಭಾಗಕ್ಕೆ ಅವುಗಳನ್ನ ಎಣಿಕೆ ಮಾಡ್ತಾ ಹೋಗ್ಬೇಕು. ಉದಾಹರಣೆ ನೋಡಿಲಿ, ಮೊದಲನೇ ಸ್ಥಾನ ಬಿಡಿ ಇದೆ, 2ನೇ ಸ್ಥಾನ 10, 3ನೇ ಸ್ಥಾನ 100, 4ನೇ ಸ್ಥಾನ 1000. ಈಗ ನೀವು ಕಲಿತಾ ಇರ್ತಕ್ಕಂಥ 10,000ದ ಸ್ಥಾನ. ಹಿಂಗೆ 5 ಸ್ಥಾನಗಳಿದ್ದಾವೆ. ಈ ಸ್ಥಾನಗಳು ಅಲ್ಲದಲೇನೆ ಇನ್ನೂ ಮುಂದುವರಿದು ಇದರ ಲಕ್ಷ ಬರುತ್ತೆ, 10 ಲಕ್ಷ ಬರುತ್ತೆ, ಕೋಟಿ ಬರುತ್ತೆ, 10 ಕೋಟಿ, ಹೀಗೆ ಸ್ಥಾನ ಬೆಲೆ ಕೋಷ್ಟಕದ ಮಜಲುಗಳು ಏರ್ತಾ ಹೋಗುತ್ತೆ. ಹಾಗಾದ್ರೆ ಇದರ ಬೆಲೆ ನೋಡ್ತಾ ಹೋದಾಗ ಬಿಡಿ ಸ್ಥಾನದ ಬೆಲೆ ಯಾವಾಗಲೂ 1 ಆಗಿರುತ್ತೆ, 10ರ ಸ್ಥಾನದ ಬೆಲೆ 10 ಆಗಿರುತ್ತೆ, 100ರ ಸ್ಥಾನದ ಬೆಲೆ 100, 1000 ಸ್ಥಾನದ ಬೆಲೆ 1000, 10,000 ಸ್ಥಾನದ ಬೆಲೆ 10,000. ನೀವು ಈ ಪ್ರತಿ ಸ್ಥಾನದ ಬೆಲೆಗಳನ್ನ ಮತ್ತು ಅವುಗಳನ್ನ ಹೊಂದಿರತಕ್ಕಂಥ ಪದಗಳನ್ನ ನೆನಪಿಟ್ಕೊಂಡ್ರೆ ನಾವು ಬರೀತಕ್ಕಂಥ ಯಾವುದೇ ಸಂಖ್ಯೆ ಆಗಿರ್ಬೋದು ಆ ಸಂಖ್ಯೆಯನ್ನು ಓದಲಿಕ್ಕೆ ಸುಲಭವಾಗಿ ಬರ್ತದೆ. ಹಾಗಾಗಿ ಒಂದು ಸಂಖ್ಯೆಯಲ್ಲಿ ಪ್ರತಿ ಅಂಕಿಯ ಸ್ಥಾನ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕು. ಉದಾಹರಣೆ ನಾವೆಲ್ಲ ಸಂಖ್ಯೆ ತಗೊಂಡು ನೋಡಿ, 6, 2, 8, 3, 1 ಇವುಗಳನ್ನ ಅಂಕಿಗಳ ಗುಂಪಿನಿಂದ ಎತ್ಕೊಂಡು ಬರ್ಕೊಂಡಿದ್ದೀನಿ. ಇವುಗಳನ್ನು ಓದ್ಬೇಕಾದ್ರೆ ನಾವು ಮೊದಲು ಸ್ಥಾನ ಬೆಲೆ ಕೋಷ್ಟಕ ತಕ್ಕೋಬೇಕು. ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯೋದು, ಮೊದಲು ಬಿಡಿ ಸ್ಥಾನದ ಸಂಖ್ಯೆ ಬರೀತೀನಿ 6, ಆಮೇಲೆ 10ರ ಸ್ಥಾನದ 2, ನಂತರದಲ್ಲಿ 100ರ ಸ್ಥಾನದ ಅಂಕಿ ಬರೀತೀನಿ 8, ಹಾಗೇನೆ 1000 ಸ್ಥಾನದ ಬೆಲೆ ಅಂಕಿ 3 ಬರೀತೀನಿ, ಹಾಗೆ 10,000 ಸ್ಥಾನದೊಳಗೆ 1 ಬರೀತೀನಿ. ಹಿಂಗೆ ಬರ್ಕೊಂಡಾದ್ಮೇಲೆ ಓದುವ ಕ್ರಮ ಇಲ್ಲಿ ಬರೆದಿದ್ದೀನಿ. 13,000, 1000 ಮತ್ತೆ 10,000 ಎರಡು ಇದಾವಲ್ಲ, ಇವೆರಡನ್ನ ಕೂಡಿಸಿ ಓದ್ಬೇಕು. 13,800, 800
26 ಅಂತೇಳಿ. ಮತ್ತೊಮ್ಮೆ ನೋಡಿ, ಯಾವ ಅಂಕಿಯನ್ನ ಓದ್ತಾ ಇದೆಯೋ ಆ ಅಂಕಿಯ ಸ್ಥಾನದ ಹೆಸರನ್ನ ನೆನಪಿಸಬೇಕು. ಅದು ಎರಡನ್ನು ಸೇರಿಸಿ ಓದ್ತಾ ಇದ್ದೀವಿ, ಯಾಕೆಂದ್ರೆ ಇವೆರಡು 1000 ಸ್ಥಾನದ ಅಂಕಿಗಳಾಗಿರುತ್ತೆ. 1000 ಮತ್ತೊಂದು 10,000, 13,826. ಸೊ ಹೀಗೆ ನೀವು ಯಾವುದೇ ಅಂಕಿಗಳ ಗುಂಪಿನಿಂದ ಒಂದಷ್ಟು ಅಂಕಿಗಳನ್ನ ಅಥವಾ 5 ಅಂಕಿಗಳನ್ನ ತಗೊಂಡು ಬರ್ಕೊಂಡು ಅವುಗಳನ್ನ ಓದುವ ಕ್ರಮವನ್ನ, ಬರೀತಕ್ಕಂಥ ಕ್ರಮವನ್ನ ಪ್ರಯೋಗ ಮೂಲಕ ಪ್ರಯತ್ನ ಪಡ್ತೀರಲ್ವಾ? ಧನ್ಯವಾದ.